2023ಕ್ಕಿಂತ ಮುಂಚೆ ಇದ್ದಂಥ ರಾಜ್ಯದಲ್ಲಿದ್ದಂಥ ಬೊಮ್ಮಾಯಿಯವರ ನೇತೃತ್ವದ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ BJP ಸರ್ಕಾರ ಹೊರಡಿಸಿದ್ದ ಆದೇಶವನ್ನು ಈಗಿನ ಸರ್ಕಾರ ರದ್ದು ಮಾಡಿದೆ. ಅದು ಹಿಜಾಬ್ಗೆ ಸಂಬಂಧಿಸಿದಂತೆ. ಕರ್ನಾಟಕದಲ್ಲಿ ಇವತ್ತು ಅತಿ ದೊಡ್ಡ ಟಾಕಿಂಗ್ ಪಾಯಿಂಟ್ ಅದು. ಧಾರ್ಮಿಕ ಸಂಕೇತ, ಧರ್ಮ ಇದ್ಯಾವ ಶಬ್ದಗಳನ್ನು ಬಳಸದೆ ಒಂದು ಆದೇಶ ಹೊರಡಿಸಲಾಗಿದೆ. ಆ್ಯಕ್ಚುಲಿ ಹಿಜಾಬ್ಗೆ ಅವಕಾಶವಿಲ್ಲ ಅನ್ನುವ ಆದೇಶವು ಹಾಗೆ ಹೊರಟಿತ್ತು. ಅದರಲ್ಲಿ ಹಿಜಾಬ್ ಅನ್ನೋ ಶಬ್ದನೇ ಇರಲಿಲ್ಲ ಅಂತ ನನಗೆ ನೆನಪು. ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ, ಅರೆ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದ ಭರವಸೆ ರೀ, ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿದ್ದ ಭರವಸೆ ಈಡೇರಿಸಿದ್ದೀವಿ ಅಂತಾರೆ. ಒಂದು ಕಾಮನ್ ಸೆನ್ಸಿನ ಪ್ರಶ್ನೆ ಬರೋದು, 3 ವರ್ಷ ಬೇಕಾಯ್ತಾ? ನೀವು ಹಣಕಾಸು ಇಲಾಖೆಯನ್ನು ಕೇಳಿ ಇದಕ್ಕೇನು ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಆಗುತ್ತಾ ಅಂತ ಕೇಳಬೇಕಾಗಿರಲಿಲ್ಲ, ಒಪ್ಪಿಗೆ ತಗೊಳ್ಬೇಕಾಗಿರಲಿಲ್ಲ, ಏನಿಲ್ಲಪ್ಪ, 3 ವರ್ಷ ಆಗಬೇಕಾಗಿತ್ತ. ಈಗ ಯಾಕೆ? ನಾಡಿದ್ದು ಬೆಂಗಳೂರಿನಲ್ಲಿ ಸಮಾವೇಶ ನಡೀತಾ ಇದೆ, ಶನಿವಾರ 16ನೇ ತಾರೀಕು ಮುಸ್ಲಿಂ ಸಮಾವೇಶ, ಉಲೇಮಾಗಳು ಮತ್ತು ಧಾರ್ಮಿಕ ಮುಖಂಡರುಗಳ ಸಮಾವೇಶ. ಅದಕ್ಕೆ ರಾಜಕಾರಣಿಗಳಿಗೆ ಪ್ರವೇಶ ಇಲ್ಲ. ಸಮಾವೇಶದ ಉದ್ದೇಶ ಏನು? ಕಾಂಗ್ರೆಸ್ ಮುಸ್ಲಿಮರಿಗೆ ಏನು ಮಾಡಿದೆ, ಏನು ಮಾಡುತ್ತೆ, ಏನು ಮಾಡಬೇಕಾಗಿತ್ತು ಅನ್ನೋದರ ಚರ್ಚೆ ಮಾಡೋದಕ್ಕೆ. ಇದಷ್ಟು ಶುರುವಾಗೋದು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ನಿಂದ. ಮತ್ತು ಆ ವಿಷಯವನ್ನು ಹೇಳೋದಕ್ಕೆ ಹೋಗೋದಿಲ್ಲ, ಮೊನ್ನೆ ಡೀಟೇಲ್ ಆಗಿ ಮಾತಾಡಿದ್ದೀವಿ. 19,000 ಓಟ್ ತಗೊಂಡ್ಬಿಡ್ತು ಅಲ್ಲಿ SDPI. ಇದು ರಾಜ್ಯದಾದ್ಯಂತ ಏನಾದ್ರು ರೆಪ್ಲಿಕೇಟ್ ಆಗಿಬಿಟ್ರೆ ಬಿತ್ತು ಬುಡಕ್ಕೆ ಬಿಸಿ ನೀರು ಅನ್ನುವ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಆದ್ದರಿಂದ ಹಿಜಾಬ್ ಬ್ಯಾನ್ ಅನ್ನು ವಾಪಸ್ ತೆಗೆದುಕೊಳ್ಳುವ ತೀರ್ಮಾನ ಮಾಡಿದ್ದಾರೆ. ಈಗ ಇಟ್ ಈಸ್ ಅ ಸಬ್ಜುಡಿಸ್ ಮ್ಯಾಟರ್. ಕೋರ್ಟ್ನಲ್ಲಿ ಕೇಸಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಕೇಸಿದೆ. ಉಡುಪಿಯ ಗೌರ್ಮೆಂಟ್ PU ಕಾಲೇಜಿನಲ್ಲಿ ಶುರುವಾಯಿತು ಗಲಾಟೆ. ಅಲ್ಲಿನ 3 ಜನ ಹುಡುಗಿಯರು ನಾವು ಹಿಜಾಬ್ ಹಾಕೊಂಬರ್ಬೇಕು ಅಂದರು. ಪ್ರಿನ್ಸಿಪಲ್ ಹಿಂಗೆ ಕೇಳ್ತಿದ್ದಾರೆ, ಏನು ಮಾಡಬೇಕು ಅಂತ ಶಿಕ್ಷಣ ಇಲಾಖೆನ ಕೇಳಿದ್ರು. ಶಿಕ್ಷಣ ಇಲಾಖೆ ಕಟ್ಟುನಿಟ್ಟಾಗಿ ಸಮವಸ್ತ್ರ ಪಾಲನೆ ಮಾಡಬೇಕು ಅಂತ ಹೇಳ್ತು. ಅಲ್ಲಿನ ಪ್ರಿನ್ಸಿಪಲ್ ಹಿಜಾಬ್ಗೆ ಅವಕಾಶ ಇಲ್ಲ ಅಂದರು. ಈ ಹುಡುಗಿಯರು ದೊಡ್ಡ ದೊಡ್ಡ ವಕೀಲರನ್ನ ಇಟ್ಕೊಂಡು ನೇರವಾಗಿ ಕೋರ್ಟಿಗೆ ಬಂದ್ಬಿಟ್ರು, ಹೈಕೋರ್ಟಿಗೆ ಬಂದುಬಿಟ್ರು. ಹೈಕೋರ್ಟ್ನಲ್ಲಾಗಿದ್ದ ಫಂಡಮೆಂಟಲ್ ಮಿಸ್ಟೇಕ್ ಅದು. ನೀವು ಅವರ ಪರ ಇವರ ಪರ ಎರಡನ್ನೂ ಬಿಟ್ಟು ಚರ್ಚೆ ಮಾಡೋಣ. ಹೈಕೋರ್ಟ್ನಲ್ಲಿ ಆಗಿದ್ದ ಫಂಡಮೆಂಟಲ್ ಮಿಸ್ಟೇಕ್ ಏನು? ಅಷ್ಟು ದೊಡ್ಡ ದೊಡ್ಡ ವಕೀಲರು ಯಾಕಷ್ಟು ಮಿಸ್ಟೇಕ್ ಮಾಡಿದರು ಅಂತ ನನಗೆ ಈಗಲೂ ಆಶ್ಚರ್ಯ. ಹಿಜಾಬ್ ಅನ್ನುವಂಥದ್ದು ಅತ್ಯವಶ್ಯಕ ಧಾರ್ಮಿಕ ಆಚರಣೆ ಅಂತ ವಾದ ಮಾಡಿಬಿಟ್ರು. ಅಲ್ಲಿ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂದ್ಬಿಟ್ರು. ಹಾಗಿದ್ದ ಕೋರ್ಟ್ ಏನು ಮಾಡುತ್ತೆ? 3 ಸದಸ್ಯ ಪೀಠ ಇತ್ತು. ಹೌದಪ್ಪ, ತಗೊಂಬನ್ನಿ ನಿಮ್ಮ ಧಾರ್ಮಿಕ ಪುಸ್ತಕಗಳನ್ನು ಅಂತ ಹೇಳ್ತು. ಕುರಾನು, ಹದೀಸು, ಅದರಲ್ಲಿ ಹಿಜಾಬು, ನಿಕಾಬು, ಪರ್ದಾ ಯಾವುದೇ ಅದರದ್ದು ಏನೇನು ರೆಫರೆನ್ಸ್ ಇದೆ ವಾದ ಮಾಡಿರಿ ನೋಡೋಣ ಅಂತ. ವಾದ ಮಂಡನೆ ಆಯಿತು. ಆ ವಾದದಲ್ಲಿ ಪ್ರೂವ್ ಮಾಡೋದಕ್ಕಾಗಲಿಲ್ಲ. ಹಿಜಾಬ್ ಇಸ್ ಇಸ್ಲಾಮ್ಸ್ ಎಸೆನ್ಷಿಯಲ್ ಪ್ರಾಕ್ಟೀಸ್ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಆಗಲಿಲ್ಲ. ಹೈಕೋರ್ಟ್ ಏನು ಹೇಳ್ತು ನೋಡಿ, ಆ ಜಡ್ಜ್ಮೆಂಟನ್ನು ಅರ್ಥ ಮಾಡ್ಕೋಬೇಕು. ನಾವು ಹಿಜಾಬ್ ಬ್ಯಾನ್ ಅಂತ ಮಾತಾಡ್ತೀವಿ ಅಷ್ಟೇ, ಬ್ಯಾನ್ ಅಲ್ಲ. ಹೈಕೋರ್ಟ್ ಆದೇಶದಲ್ಲಿ ಬ್ಯಾನ್ ಅಂತ ಹೇಳಿಲ್ಲ. ಸರ್ಕಾರಕ್ಕೆ ಸರ್ಕಾರ ನಡೆಸುವ ಶಾಲೆಗಳಲ್ಲಿ ಸಮವಸ್ತ್ರ ಹೆಂಗಿರಬೇಕು ಅನ್ನುವುದನ್ನು ನಿರ್ಧರಿಸುವ ಅಧಿಕಾರ ಇದೆ. ಅದು ಹೆಂಗೆ ನಿರ್ಧರಿಸುತ್ತೋ ಹಂಗೆ ಪಾಲನೆ ಹಾಕೊಂಡು ಹೋಗ್ಬೇಕು. ಯಾವುದಾದರೂ ಸಂಘ ಸಂಸ್ಥೆ ನಮ್ಮ ಶಾಲೆಯಲ್ಲಿ ಹಿಜಾಬೆ ಯೂನಿಫಾರ್ಮ್ ಅಂದ್ರೆ ಅದನ್ನು ಮಾಡ್ರಿ ಅಂತು ಹೈಕೋರ್ಟ್. ಅಂತು ಅಂದರೆ ಅದರ ಅರ್ಥ, ಅದು ಜಡ್ಜ್ಮೆಂಟಿನ ಅರ್ಥ. ಇನ್ಯಾವುದಾದರೂ ಸಂಘ ಸಂಸ್ಥೆ ನಮ್ಮ ಶಾಲೆಯಲ್ಲಿ ಹಿಜಾಬ್ ಧರಿಸಂಗಿಲ್ಲ ಅಂತ ಹೇಳಿದ್ರೆ ನನ್ನ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಯಿತು ಅಂತ ಯಾರೂ ಹೇಳಂಗಿಲ್ಲ. ಹಿಜಾಬಿಗೆ ಅವಕಾಶ ಕೊಡುವುದು, ಅವಕಾಶ ಕೊಡದಿರುವುದು ಆಯಾ ಸಂಸ್ಥೆಗಳಿಗೆ ಬಿಟ್ಟ ವಿಷಯ. ಸಂಘ ಸಂಸ್ಥೆಗಳು ಏನೇನು ಶಾಲೆಗಳನ್ನು, ಕಾಲೇಜುಗಳನ್ನು ಅವರವರು ಡಿಸೈಡ್ ಮಾಡ್ಕೊಳ್ಳಿ. ಅದನ್ನು ಸರ್ಕಾರ ತಾನು ನಡೆಸುವ ಶಾಲೆಗಳು, ಕಾಲೇಜುಗಳಲ್ಲಿ ಸರ್ಕಾರ ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳ್ತಪ್ಪ. ಅದನ್ನು ಪ್ರಶ್ನಿಸಿಕೊಂಡು ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ನ 2 ಸದಸ್ಯ ಪೀಠದ ಎದುರು ಪ್ರಶ್ನೆ ಬಂತು. ಅಲ್ಲಿ ಸ್ಪ್ಲಿಟ್ ವರ್ಡಿಕ್ಟ್ ಬಂತು. ಇಬ್ಬರು ಜಡ್ಜು ಒಂದೊಂದು ರೀತಿಯಲ್ಲಿ ಹೇಳಿದ್ರು. ಕರ್ನಾಟಕ ಹೈಕೋರ್ಟ್ನ ಜಡ್ಜ್ಮೆಂಟ್ ಕರೆಕ್ಟ್ ಇದೆ ಅಂತ ಒಬ್ಬ ಜಡ್ಜ್ ಹೇಳಿದ್ರು. ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಅವರು ಹೇಳಿದ್ರು
ಕರ್ನಾಟಕ ಹೈಕೋರ್ಟ್ನ ಆದೇಶ ಸರಿಯಾಗಿದೆ. ಹಿಜಾಬ್ ಧಾರ್ಮಿಕ ಅತ್ಯಗತ್ಯ ಆಚರಣೆ ಅಲ್ಲ. ಅರ್ಜಿದಾರರ ಎಲ್ಲ ಪ್ರಶ್ನೆ ಪರಿಗಣಿಸಿ ಮೇಲ್ಮನವಿ ಅರ್ಜಿಯನ್ನು ವಜಾ ಮಾಡ್ತಾ ಇದ್ದೀವಿ. ಸರ್ಕಾರದ ಸಮವಸ್ತ್ರ ಸಂಹಿತೆ ಆದೇಶ ಕಾನೂನುಬದ್ಧವಾಗಿದೆ ಅಂತ ಹೇಳಿದ್ರು ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಅವರು ಹೇಳಿದ್ರು. ಇನ್ನೊಬ್ಬ ನ್ಯಾಯಮೂರ್ತಿಗಳಿದ್ರು ಸುಧಾಂಶು ದುಲಿಯಾ. ಕರ್ನಾಟಕ ಹೈಕೋರ್ಟ್ನ ಆದೇಶ ಒಪ್ಪುವಂಥದ್ದಲ್ಲ. ಹಿಜಾಬ್ ಧರಿಸುವುದು ಆಯ್ಕೆಯ ಸ್ವಾತಂತ್ರ್ಯ, ಬೇರೆ ಏನಿಲ್ಲ. ಹಿಜಾಬ್ ಧಾರ್ಮಿಕ ಆಚರಣೆಯೇ ಎಂಬ ಚರ್ಚೆಯೇ ತಪ್ಪು. ಹೆಣ್ಣು ಮಕ್ಕಳ ಶಿಕ್ಷಣವಷ್ಟೇ ಆದ್ಯತೆಯಾಗಬೇಕು. ಸರ್ಕಾರದ ಸಮವಸ್ತ್ರ ಸಂಹಿತೆ ಆದೇಶ ಕಾನೂನಿಗೆ ವಿರುದ್ಧ ಅಂತ ಹೇಳಿದ್ರು. ಇಲ್ಲಿ ಹಿಜಾಬ್ ಧಾರ್ಮಿಕ ಆಚರಣೆಯೇ ಎಂಬ ಚರ್ಚೆಯೇ ತಪ್ಪು. ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಅವರು ತಮ್ಮ ತೀರ್ಪಿನಲ್ಲಿ ಹೇಳ್ತಾರೆ, ಜಡ್ಜ್ಮೆಂಟ್ನಲ್ಲಿ ಹೇಳ್ತಾರೆ, ಚರ್ಚೆನೇ ತಪ್ಪು ಅಂತ ಶುರು ಮಾಡಿದ್ಯಾರು? ಹಿಜಾಬು ಇಸ್ಲಾಂನ ಅತ್ಯಗತ್ಯ ಧಾರ್ಮಿಕ ಆಚರಣೆಯೇ ಅನ್ನುವ ಪ್ರಶ್ನೆಯನ್ನು ಎತ್ತಿದ್ಯಾರು? ಈ ಹುಡುಗಿರು ಎತ್ತಿದ್ರಿ. ಇಲ್ಲದೆ ಹೋದ್ರೆ ಅದ್ಯಾಕೆ ಬರ್ತಿತ್ತು? ಅದು ಕಲ್ಚರಲ್ ಪ್ರಾಕ್ಟೀಸ್ ಅಂದಿದ್ರೆ ಇವರು ಕೇಸು ಗೆಲ್ಲುವ ಸಾಧ್ಯತೆ ಹೈಕೋರ್ಟ್ನಲ್ಲಿ ಜಾಸ್ತಿ ಇತ್ತೋ ಏನು? ಒಟ್ಟಿನಲ್ಲಿ ಈ ಸ್ಪ್ಲಿಟ್ ವರ್ಡಿಕ್ಟ್ ಆಗಿದೆ. ಈಗ ಹೈಯರ್ ಬೆಂಚ್ಗೆ ಕೇಸ್ ಹೋಗಿದೆ, ಕೇಸು ಪೆಂಡಿಂಗ್ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೇತೃತ್ವದ ವಿಸ್ತೃತ ಪೀಠಕ್ಕೆ ಅಕ್ಟೋಬರ್ 13, 2022ಕ್ಕೆ ಕೇಸು ವರ್ಗಾವಣೆಯಾಗಿದೆ. ಅಲ್ಲಿ ತನಕ ಹೈಕೋರ್ಟ್ ಆದೇಶ ಪಾಲನೆಯಾಗಬೇಕು ಅಂತ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳ್ತು. ಅಲ್ಲಿ ತನಕ ಹೈಕೋರ್ಟ್ನ ಆದೇಶ ಪಾಲನೆ ಆಗಬೇಕು ಅಂತ. ಈಗ ರಾಜ್ಯ ಸರ್ಕಾರ ಈ ಆದೇಶ ಹೊರಡಿಸ್ತು. ಹೈಕೋರ್ಟ್ ಆದೇಶಕ್ಕೆ ತದ್ವಿರುದ್ಧ ಇದು. ಲೆಕ್ಕಾಚಾರ ಏನು ಅಂದರೆ, ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಆಗಿದೆ ಅಂತ ಯಾರೋ BJP ಅವರು, ಬಜರಂಗ ದಳದವರು, ಸಂಘ ಪರಿವಾರದವರು ಯಾರೋ ಒಬ್ಬರು ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಹೇಳ್ತು, ಇಲ್ಲ ಕೇಸ್ ಇತ್ಯರ್ಥ ಆಗೋ ತನಕ ನೀವು ಮತ್ತೆ ಬ್ಯಾನನ್ನು ಮುಂದುವರಿಸಿ ಅಂತ ಹೇಳಿದ್ರೆ, ಇವರು ಹೋಗಿ ಹೇಳೋದಲ್ಲಿ ನಾವು ಪ್ರಯತ್ನ ಪಟ್ಟುವಪ್ಪ, ನಾವೇನು ಮಾಡೋಣ ಅಂತ ಪ್ರಯತ್ನ ಪಟ್ವಿ ನಾವು, ನೋಡಿ ಇವರು ಕೇಸ್ ಹಾಕಿ ಹಿಂಗೆ ಮಾಡಿಟ್ರು ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ರು, ಜನಿವಾರ, ಶಿವದಾರ, ರುದ್ರಾಕ್ಷಿ ಹಿಜಾಬ್ಗೆ ಮಾತ್ರ ಅವಕಾಶ ಅಂತ. ನೋಡಿ, ಜನಿವಾರ, ಶಿವದಾರ, ರುದ್ರಾಕ್ಷಿ, ಉಡದಾರ ಎಲ್ಲವೂ ಹಿಜಾಬನ್ನು ಸರಿಸಮಾನವಾಗಿ ಬಂದ್ಬಿಟ್ಟು, ಎಲ್ಲವೂ ಒಂದೇ ತಕಡಿಗೆ ಬಂದ್ಬಿಟ್ಟು ಈಗ ಈ ಆದೇಶದ ಕಾರಣಕ್ಕೆ. ಅವು ಯಾಕೆ ಅಲ್ಲ ಅನ್ನೋದು ಹೇಳ್ತೀನಿ ನಾನು. ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಕೇಳಿಸ್ಕೊಳ್ಳಿ. ಹಿಜಾಬ್ ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೆ. ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಅವ್ರು ಕೇಳ್ತಿರೋದು ಕೇಸರಿ ಶಾಲ್ಗೂ ಅವಕಾಶ ಇದೆಯಾ ಅಂತ ಕೇಳ್ತಿರೋದು. ಅವಕಾಶ ಇದೆಯಾ ಅಂತ ಕೇಳ್ತಿದಾರೆ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲಿಲ್ಲ, ಶಾಲ್ ಹಾಕೊಂಡು ಬರೋಂಗಿಲ್ಲ. ಶಾಲ್ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕೋಬೋದು, ಜನಿವಾರ ಹಾಕೋಬೋದು, ಮತ್ತು ಶಿವದಾರ ಹಾಕೋಬೋದು, ರುದ್ರಾಕ್ಷಿ ಹಾಕೋಬೋದು, ಮತ್ತು ಹಿಜಾಬ್ ಹಾಕೋಬೋದು. ಕೇಸರಿ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಅವ್ರು ಹೇಳ್ತಾರೆ. ಕೇಸರಿ ನಾವು ಬಿಂಬಿಸುವಂತ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ನೀವು ಹೇಳಿದ್ರೆ ಟರ್ಬನ್ ಅಂತ ಹೇಳಿದ್ರೆ. ಟರ್ಬನ್ ಅಂತಂದರೆ ಈಗ ಪ್ರಾಕ್ಟೀಸ್ನಲ್ಲಿ ಇರೋ ಅಂಥದ್ದು ಹೊಸ್ದಾಗಿ ಮಾಡೋಕ್ಕಾಗಲ್ಲ. ಯಾವುದೇ ಪ್ರಾಕ್ಟೀಸ್ನಲ್ಲಿ ಇದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.